ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ತೀವ್ರಗೊಂಡಿದೆ ಬಿಕ್ಕಟ್ಟು. ಬಂಡಾಯ ಬಗೆಹರಿಸೋದಕ್ಕೆ ಸ್ವತಃ ಅಖಾಡಕ್ಕೆ ಸುರ್ಜೇವಾಲಾ ಅವರು ಇಳಿದಿರುವಂತದ್ದು. ಸಿಎಂ ಡಿಸಿಎಂ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ರಣದೀಪ್ ಸುರ್ಜೇವಾಲಾ. ಬೆಂಗಳೂರಿಗೆ ಆಗಮಿಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಬಂಡಾಯವನ್ನ ಬಗೆಹರಿಸೋದಕ್ಕೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತದ್ದು ರಣದೀಪ್ ಸುರ್ಜೇವಾಲರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನು ಸಿಎಂ ಕೂಡ ಹೇಳ್ತಾ ಇದ್ರು ಬಂದ್ಮೇಲೆ ಸರಿ ಹೋಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಬುಲಾವ್ ನೀಡ್ತಾ ಇರುವಂತದ್ದು ಸುರ್ಜೇವಾಲಾ ಅವರು. ಶಾಮ್ನೂರು ಪುತ್ರನ ಜೊತೆಗೆ ಮಾತುಕತೆಯನ್ನ ಸುರ್ಜೇವಾಲಾ ನಡೆಸ್ತಾ ಇದ್ದಾರೆ. ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಬಿಕ್ಕಟ್ಟು ತೀವ್ರಗೊಂಡಿದೆ. ಅದು ಕಾಂಗ್ರೆಸ್ನಲ್ಲಿ ಮಾತ್ರ. ಬಂಡಾಯ ಬಗೆಹರಿಸೋದಕ್ಕೆ ಸ್ವತಃ ಅಖಾಡಕ್ಕೆ ಸುರ್ಜೇವಾಲಾ ಅವರೇ ಇಳಿಬೇಕಾಗಿದೆ. ಅವ್ರ ಮಾತನ್ನ ಕೇಳ್ತಾರಾ ಎಸ್ ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಸಿಎಂ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ತಮ್ಮ ನಿಲುವನ್ನು ತಾವು ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ ಎಸ್ ಮಲ್ಲಿಕಾರ್ಜುನ್ ಅವರು. ಇನ್ನು ಶಾಮನೂರು ಪುತ್ರನ ಜೊತೆಗೆ ಮಾತುಕತೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾ ಇದ್ದಾರೆ. ಬಂಡಾಯ ಬಗೆಹರಿಸೋದಕ್ಕೆ ಅಖಾಡಕ್ಕೆ ಸುರ್ಜೇವಾಲರು ಎಂಟ್ರಿ ಕೊಡಬೇಕಾಯಿತು. ಈಗ ಕ್ಲಾರಿಟಿ ಇವತ್ತಾದ್ರೂ ಕೂಡ ಸಿಗುತ್ತಾ? ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರು ಅಖಾಡಕ್ಕೆ ಇಳಿತಾರೆ ಅನ್ನುವಂಥದ್ದು ಇವತ್ತು ಕ್ಲಾರಿಟಿ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ, ಒಂದು ರೀತಿಯಾಗಿ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ. ಅದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ನೀಡ್ತಾರೆ. ಬಸವರಾಜ್, ಇನ್ನೂ ಕೂಡ ಇನ್ನೇನು ಏಪ್ರಿಲ್ 9 ಅಂದ್ರೆ ಎಲೆಕ್ಷನ್ ಡೇಟ್ ಹತ್ರ ಬರ್ತಾ ಇದೆ, ಈಗಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇಲ್ಲಿ ಏನೋ ಒಂದ್ ಕಡೆ ಜನತೆಗೆ ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಈಗಾಗಲೇ ಉಪಚುನಾವಣೆಗೆ 2 ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಘೋಷಣೆ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಇನ್ನೂ ಬಾಕಿ ಕೂಡ ಉಳಿಸ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ಟಿಕೆಟ್ ಫೈನಲ್ ಮಾಡುವ ಹಂತದಲ್ಲಿ ಸಾಕಷ್ಟು ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಇನ್ನೂ ಕೂಡ ಅಂತಿಮವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಬಂದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ನಗರದ ರೇಸ್ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ ನಲ್ಲಿ ಕೂಡ ಈಗ ಇರುವಂತದ್ದು. ಈ ಹೋಟೆಲ್ ನಲ್ಲಿ ಮಹತ್ವವಾಗಿರ್ತಕ್ಕಂಥ ಸಭೆಯನ್ನು ಕೂಡ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಸುರ್ಜೇವಾಲಾ ಅವರ ಬಳಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಕೂಡ ಬರ್ತಾ ಇದ್ದಾರೆ. ಅವರು ಬಂದ ಬಳಿಕ ಒಂದು ಸಿಎಂ ಮತ್ತೆ ಡಿಸಿಎಂ ಜೊತೆ ಕೂಡ ಸುರ್ಜೇವಾಲಾ ಅವರು ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಈ 2 ಕ್ಷೇತ್ರಗಳ ಅಲ್ಲಿ ಏನು ಒಂದಿಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಆ ಒಂದು 2 ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಲಿದ್ದಾರೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ಏನ್ ಲೆಕ್ಕಾಚಾರದಲ್ಲಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಬುಲಾವ್ ನೀಡಿದ್ದಾರೆ ಸುರ್ಜೇವಾಲಾ ಅವರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಇಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಮತ್ತೆ ಹಲವರು ಕೂಡ ಮತ್ತೆ ಆ ಕುಟುಂಬದವರ ವಿಚಾರ ಅಲ್ಲಿ ಬಾಗಲಕೋಟೆಯ ಮುಖಂಡರು ಕೂಡ ಇಲ್ಲಿ ಖಾಸಗಿ ಹೋಟೆಲ್ಗೂ ಕೂಡ ಬುಲಾವ್ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವ್ರನ್ನೆಲ್ಲ ಕರೆಸಿಕೊಂಡು ಒಂದಿಷ್ಟು ತಾರೀಕಿಗೆ ಅಂತ್ಯ ಕಳಿಸಿ ಇವತ್ತು ಸಂಜೆ ವೇಳೆಗೆ ಒಂದು ಫೈನಲ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಸುರ್ಜೇವಾಲಾ ಅವರು ಇರುವಂತದ್ದು. ಗಾಯತ್ರಿ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬಂದಾಗಿದೆ. ಇನ್ನೂ ಕೂಡ ಯಾರು ಟಿಕೆಟ್ ಅಭ್ಯರ್ಥಿಗಳು ಅಂದ್ರೆ ಆಸೆ ಇರುವಂತವರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಯಾರಿಗೆ ಫೈನಲೈಸ್ ಆಗುತ್ತೆ ಅನ್ನುವಂಥದ್ದನ್ನ ಈಗ ನಿರ್ಧಾರ ಆಗ್ಬೇಕಿದೆ.